ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿರಿಷ್ಕಾ ಲಾಗ್. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿವತ್ತು ಟೊಮೆಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಆಚೆ ಹೊರದು ಟೊಮೆಟೊ ರೈಸ್ ಬಾತ್ ಪೌಡ್ರನ್ನ ತೆಕ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ ಮೆಣಸು, ಟೊಮೆಟೊ, ಬಟಾಣಿ ಮತ್ತು ರೈಸು, ಬೆಳ್ಳುಳ್ಳಿ ಇಷ್ಟನ್ನು ತೆಕ್ಕೊಂಡಿದ್ದೇನೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಗ್ರೀನ್ ಚಿಲ್ಲಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನೊಂದು 5 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಹಾಗೆಯೇ ನೋಡಿ, ಬೆಳ್ಳುಳ್ಳಿದು ಸಿಪ್ಪೆ ತೆಗೆಯದೆ ನಾವು ವಾಶ್ ಮಾಡಿಕೊಂಡು ಈ ಥರ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಒಂದು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಈಗ ಇದು ಯಾವುದೇ ನೀರು ಹಾಕದೆ ಇದನ್ನು ಮಿಕ್ಸ್ ಜಾರಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕೀಗ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರಬೇಕು, ತುಂಬ ನೈಸ್ ಆಗಬಾರ್ದು, ಈ ಥರ ಗರಿ ಸಿಕ್ಕಬೇಕು. ನೋಡಿ, ಇದಕ್ಕೆ ಯಾವುದೇ ನೀರು ಹಾಕಿಲ್ಲ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮತ್ತು ಬೇಗನೆ ಆಗ್ತದೆ ಇದು. ಅದಕ್ಕೋಸ್ಕರ ತುಂಬ ಈಸಿಯಾಗಿರುತ್ತೆ. ಈಗ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಯಿಲ್ ಬಿಸಿ ಆದಾಗ ನೋಡಿ, ಆಯಿಲ್ ಬಿಸಿ ಆಗ್ತಾ ಇದೆ. ಇದು ಮಕ್ಕಳಿಗೆಲ್ಲ ಬೇಗ ಟಿಫಿನಿಗೆಲ್ಲ ಬೇಗ ಆಗುತ್ತೆ. ಹಾಗಾಗಿ ನಾವು ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ನಾನು ಒಂದು 3 ಲವಂಗ ತಗೊಂಡಿದ್ದೇನೆ ಮತ್ತು ಹೂವು ಅಂತ ಹೇಳ್ತಾರಲ್ಲ ಅದು ತಗೊಂಡಿದ್ದೇನೆ. ಅದಕ್ಕೆ ನಾವು ಆ ಥರ ಹೇಳ್ತೀವಿ, ಮತ್ತು ಏನು ಹೆಸರು ಅಂತ ಗೊತ್ತಿಲ್ಲ ನನಗೆ. ಈಗ ಇದಕ್ಕೆ ನಾನು ಒಂದು ಆನಿಯನ್ ತಗೊಂಡಿದ್ದೇನೆ. ಜಾಸ್ತಿ ಹಾಕಿಲ್ಲ, ಆನಿಯನ್ನ ಒಂದೇ ಹಾಕಿದ್ದು. ಅಂದರೆ ಕೆಲವರಿಗೆ ಅನ್ನದೊಟ್ಟಿಗೆ ಸಿಕ್ಕಿದ ಆನಿಯನ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಒಂದೇ ಹಾಕಿದ್ದೇನೆ. ನೀವು ಬೇಕಾದ್ರೆ 1-2 ಹಾಕ್ಬೋದು. ಇವಾಗ ಇದು ಆನಿಯನ್ ಫ್ರೈ ಆದಾಗ, ಇದು ಸ್ವಲ್ಪ ಫ್ರೈ ಆದಾಗನೇ ನಾವು ಈಗ ಕೈಯಲ್ಲಿ ಈ ಥರ ಮಾಡ್ತಾ ಇರಬೇಕು. ನೋಡಿ, ಈಗ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಟೊಮೆಟೊನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 3 ಟೊಮೆಟೊ ತಗೊಂಡಿದ್ದೇನೆ. ನಾನು ಜಾಸ್ತಿ ತಗೊಳ್ಳಿಲ್ಲ, ಯಾಕಂತ ಹೇಳಿದರೆ 2 ಲೋಟ ಅಕ್ಕಿ ಮಾತ್ರ ಹಾಕಿದ್ದೆ ನಾನು. ಹಾಗಾಗಿ ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ, ಒಂಥರ ಮೀಡಿಯಮ್ ಆಗಿದ್ದರೆ ಓಕೆ ಅಂತ ಅನಿಸುತ್ತೆ. ಇವಾಗ ನಾನು ಬಟಾಣಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಗ್ರೈಂಡ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆಯೇ ಗ್ರೀನ್ ಚಿಲ್ಲಿನ ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರೋದು. ಇವಾಗ ನೋಡಿ, ಈ ಥರನೇ ಮಾಡಬೇಕು ಇದನ್ನು ಒಟ್ಟಿಗೆ. ಈಗ ಇದನ್ನು ಮಿಶ್ರ ಮಾಡ್ತಾ ಇದ್ದಾಗ ಇದು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಅದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಾಗ ಇದಕ್ಕೆ ನಾವು ನೀರು ಹಾಕೋದಿರೋದ್ರಿಂದ ಇದರ ಫ್ಲೇವರ್ ನಮಗೆ ಗೊತ್ತಾಗುತ್ತೆ. ಇದು ನೋಡಿ, ಇದು ಕುದಿ ಬರ್ತಾ ಇರಬೇಕು. ನಾವು ಸ್ವಲ್ಪ ಒಂದು 5 ಮಿನಿಟ್ಸ್ ಈ ಥರನೇ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ನಾವು ಆಚೆ ಹೊರದು ಇದು ಟೊಮೆಟೊ ರೈಸ್ ಪೌಡ್ರ್ ಅಂತ ಬರುತ್ತೆ, ಅದನ್ನು ನಾನು 10 ರೂಪೀಸ್ ಪ್ಯಾಕೆಟು ಅದನ್ನು ಫುಲ್ ಹಾಕ್ತಾಯಿದ್ದೀನಿ. ಅದೇನೋ ಅಷ್ಟೇನು ಖಾರ ಇಲ್ಲ, ಆದರೆ ತುಂಬ ಟೇಸ್ಟ್ ಇರುತ್ತೆ. ನಾನೆಲ್ಲ ಪೌಡ್ರನ್ನ ಹಾಕಿದ್ದೇನೆ. ಇದೊಂದು ನಮಗೆ 15 ಮಿನಿಟ್ಸಲ್ಲಿ ಹಾಗೆ ಹೋಗುತ್ತೆ. ಇದು ತುಂಬ ಈಸಿಯಾಗಿರುತ್ತೆ. ಇದಕ್ಕೆ ಯಾವುದೇ ವೆಜಿಟೇಬಲ್ ಬೇಕು ಅಂತ ಏನಿಲ್ಲ. ನಾವು ಬಟಾಣಿ ಇದ್ದರೂ ಹಾಕ್ಬೋದು, ಇಲ್ಲದಿದ್ದರೂ ನೋ ಪ್ರಾಬ್ಲಮ್, ಏನಾಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ನಾನು ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ, ಇದನ್ನು ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಇದರೊಟ್ಟಿಗೆ ಮಾಡಬೇಕು ಈ ಥರ. ಅದೆಲ್ಲ ಚೆನ್ನಾಗಿ ಖಾರ ಉಪ್ಪೆಲ್ಲ ಹಿಡಿತದೆ. ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ, ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದರೆ ಮಸಾಲೆ ಎಲ್ಲ ಅನ್ನದೊಟ್ಟಿಗೆ ಚೆನ್ನಾಗಿ ಮಿಶ್ರ ಆಗುತ್ತೆ. ಇಲ್ಲದಿದ್ದರೆ ಮಸಾಲ ಬೇರೆಯೇ ಆಗುತ್ತೆ, ಅನ್ನ ಬೇರೆಯೇ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಇವಾಗ ನಾನು ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು 2.5 ನಂದು ಸ್ಪೂನ್ ಚಿಕ್ಕದಿರೋದ್ರಿಂದ 2.5 ಸ್ಪೂನ್ ಅಷ್ಟು ಮಾತ್ರ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟನ್ನು ಯಾವಾಗಲೂ ನೋಡಿಕೊಂಡು ಹಾಕಬೇಕು. ಇವಾಗ ಇದು ಆಗಿದೆ ನೋಡಿ. ಇದಕ್ಕೆ ನಾನೀಗ ಅದೇ ಮಿಕ್ಸ್ಚರ್ ವಾಶ್ ಮಾಡಿಕೊಂಡು ನೀರನ್ನು ಹಾಕ್ತಾ ಇದ್ದೀನಿ. ನಾನೀಗ 4 ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ತಗೊಂಡಿದ್ದೇನೆ ಅದೇ ಮೆಜರ್ಮೆಂಟಲ್ಲಿ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಕುದಿ ಬಂದಾಗ ನಾವು ಸ್ವಲ್ಪ ಉಪ್ಪು ಆಗಿದೆ ಅಂತ ಟೇಸ್ಟ್ ನೋಡ್ಕೋಬೇಕು. ಆಮೇಲೆ ನಾವು ಕುಕ್ಕರ್ನ ಹಾಕಬೇಕು. ನೋಡಿ ಈಗ ಆಗಿದೆ ನೋಡಿ. ಕಲರ್ ಸಹ ಏನು ರೆಡ್ ಕಲರ್ ಬರಲ್ಲ, ಇದು ಪೌಡ್ರ್ ಹಾಕಿದಾಗ ಇದೇ ಕಲರ್ ಸೇಮ್ ಬರುತ್ತೆ. ಅದರ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ನಮ್ಮದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್